ನಮಸ್ತೆ ಸ್ನೇಹಿತರೆ, ವಿಜಿ ಶ್ಲೋಕ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ಮೃದುವಾದ ಚಪಾತಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಚಪಾತಿ ತಣ್ಣಗಾದ ಮೇಲೆ ಗಟ್ಟಿಯಾಗ್ತದೆ ಅಂತ ಹೇಳೋರಿಗೆ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಚಪಾತಿಗೆ ಬಳಸುವ ಸಾಮಗ್ರಿಗಳನ್ನು ಅಳತೆ ಮಾಡಿ ಇವತ್ತು ಚಪಾತಿ ಮಾಡೋಣ. ಅಡಿಗೆ ಕಲಿಯೋರಿಗಂತೂ ಇದು ತುಂಬ ಉಪಯುಕ್ತವಾದಂಥ ಮಾಹಿತಿ. ನೀವು ಕೂಡ ಏನಾದರೂ ಟಿಪ್ಸ್ ಇದ್ದರೆ ಕಾಮೆಂಟ್ ಮಾಡಿ ತಿಳಿಸಿ. ಕೊಟ್ಟಷ್ಟು ಹೆಚ್ಚಾಗುವುದು ವಿದ್ಯೆ ಮಾತ್ರ. ಮೊದಲಿಗೆ 1 ಲೋಟದಷ್ಟು ಜರಡಿ ಮಾಡಿದಂತಹ ಗೋಧಿ ಹಿಟ್ಟು ತೆಗೊಂಡು ಅದಕ್ಕೆ 1/4 ಚಮಚದಷ್ಟು ಪುಡಿ ಉಪ್ಪು ಹಾಕಿ ಚಮಚದಿಂದ ಚೆನ್ನಾಗಿ ಕಲಿಸ್ತಾ ಇದ್ದೇನೆ. ಉಪ್ಪು ಹಿಟ್ಟಿನಲ್ಲಿ ಸಮನಾಗಿ ಇರಬೇಕು. 1 ಲೋಟ ಹಿಟ್ಟನ್ನು ಈಗ ಕಲಿಸ್ಲಿಕ್ಕೆ ಅರ್ಧ ಲೋಟದಷ್ಟು ನೀರು ಬೇಕಾಗಬಹುದು. ಮೊದಲಿಗೆ 1/4 ಲೋಟದಷ್ಟು ನೀರನ್ನು ಚಿಮುಕಿಸಿ ಹಿಟ್ಟಿನ ಮೇಲೆ ಬೆರಳುಗಳಿಂದ ಅಥವಾ ಚಮಚದಿಂದ ಚೆನ್ನಾಗಿ ಕಲಸಿ. ಹಿಟ್ಟು ಎಲ್ಲ ಕಡೆ ಒದ್ದೆ ಆಗಬೇಕು. ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಬೇಕು. ಹಿಟ್ಟು ಚೆನ್ನಾಗಿ ಒದ್ದೆ ಆದಮೇಲೆ ಅಂಟು ರೀತಿ ಬರ್ತದೆ. ಆಮೇಲೆ ಹಿಟ್ಟನ್ನು ನಾದಲಿಕ್ಕೆ ಶುರು ಮಾಡಬೇಕು. ಸುಮಾರು ಒಂದು 5 ನಿಮಿಷಗಳ ಕಾಲ ಇದನ್ನು ಚೆನ್ನಾಗಿ ನಾದಬೇಕು. ಹಿಟ್ಟು ತುಂಬ ಮೆದು ಕೂಡ ಆಗಬಾರ್ದು, ಹಾಗೆ ತುಂಬ ಗಟ್ಟಿ ಕೂಡ ಆಗಬಾರ್ದು. ಹಿಟ್ಟು ಕಲಿಸುವಾಗ ಹದ ಸರಿಯಾಗಿದ್ದರೆ, ಮೃದುವಾಗಿದ್ದರೆ 2 ರಿಂದ 3 ದಿನ ಇಟ್ಟರೂ ಸಮೇತ ಚಪಾತಿ ಗಟ್ಟಿಯಾಗುವುದಿಲ್ಲ ಹಾಗೂ ಲಾಟಿಸಲಿಕ್ಕೆ ಕೂಡ ತುಂಬ ಸುಲಭವಾಗ್ತದೆ. 1 ಲೋಟ ಹಿಟ್ಟಿನಲ್ಲಿ ಸುಮಾರು 6 ಚಪಾತಿ ಮಾಡ್ಬೋದು. ಈಗ 1 ಚಮಚ ತೆಂಗಿನೆಣ್ಣೆ ಹಾಕಿ ಹಿಟ್ಟನ್ನು ನಾದಬೇಕು. ಕಲಸಿದ ಹಿಟ್ಟನ್ನು ಕೂಡಲೇ ಚಪಾತಿ ಮಾಡ್ಬೋದು ಅಥವಾ 10 ರಿಂದ 15 ನಿಮಿಷ ಹಿಟ್ಟು ನೆನಿಬೇಕು ಅನ್ನುವರಿಗೆ ಇಡಬಹುದು. ಆದರೆ ಇಡಲೇಬೇಕು ಅಂತೇನಿಲ್ಲ. ಗೋಧಿ ಹಿಟ್ಟಿನಲ್ಲಿ ಲವಂಗ ಹಾಕಿ ಶೇಖರಿಸಿಟ್ರೆ ಹುಳ ಆಗುವುದಿಲ್ಲ. ಸುಮಾರು 1 kg ಹಿಟ್ಟಿಗೆ ಸುಮಾರು 4 ರಿಂದ 6 ಲವಂಗ ಹಾಕಿಡ್ಬೋದು. ಯಾವಾಗಲೂ ಹಿಟ್ಟನ್ನು ಗಾಳಿ ಆಡದಂತಹ ಒಂದು ಡಬ್ಬಿಗಳಲ್ಲಿ ಇಡಬೇಕು. ಇದರಿಂದ ಹುಳ ಆಗುವುದನ್ನು ಸಹ ತಡಿಬೋದು. ಹಿಟ್ಟನ್ನು ಉಂಡೆ ಮಾಡುವಾಗ ಸ್ಮೂತ್ ಹಾಗೂ ರೌಂಡ್ ಆಗಿರಬೇಕು. ಹಿಟ್ಟಿನ ಹದ ಈ ರೀತಿಯಲ್ಲಿರಬೇಕು. ನಾದಿದಂಥ ಹಿಟ್ಟನ್ನು ಈಗ ಉಂಡೆಗಳನ್ನು ಮಾಡ್ಕೊಳ್ಳೋಣ. ಸ್ಮೂತಾಗಿ ಉಂಡೆ ಮಾಡ್ಕೊಳ್ತಾ ಇದ್ದೀನಿ. ಈಗ ಒಂದು ಉಂಡೆ ತೆಗೆದುಕೊಂಡು ಚಪ್ಪಟೆ ಆಕಾರ ಮಾಡಿಕೊಳ್ಬೇಕು. ಆಮೇಲೆ ಒಣ ಹಿಟ್ಟನ್ನು ತಾಗಿಸ್ಬೇಕು. ತುಂಬ ಹಿಟ್ಟು ತಾಗಿಸಬಾರ್ದು. ಹೆಚ್ಚಿಗೆ ಹಿಟ್ಟೇನಾದರೂ ಇದ್ದರೆ ಉದುರಿಸಿ ಆಮೇಲೆ ಲಟ್ಟಿಸಲಿಕ್ಕೆ ಶುರು ಮಾಡಬೇಕು. ಮೆಲ್ಲನೆ ಲಟ್ಟಿಸಬೇಕು, ಜಾಸ್ತಿ ಪ್ರೆಷರ್ ಹಾಕಿ ಲಟ್ಟಿಸಬಾರ್ದು. ಆದಷ್ಟು ಸೈಡ್ ರೌಂಡಾಗಿ ಬರುವ ರೀತಿಯಲ್ಲಿ ಸೈಡಲ್ಲಿ ಪ್ರೆಸ್ ಮಾಡ್ತಾ ಹೋಗಬೇಕು. ಮಧ್ಯದಲ್ಲಿ ಸ್ವಲ್ಪ ಮಧ್ಯದಲ್ಲಿ ಕೂಡ ಪ್ರೆಸ್ ಮಾಡ್ಕೊಳ್ಬೋದು. ಈಗ ಚಪಾತಿ ಲಟ್ಟಿಸಿ ಆಯಿತು. ಕಾವಲಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ. ಗ್ಯಾಸ್ ಆನ್ ಮಾಡಿ ಹೆಚ್ಚು ಉರಿಯಲ್ಲಿ ಇಡಬೇಕು. ಕಾವಲಿ ಸರಿ ಬಿಸಿ ಆಗಬೇಕು. ಆಮೇಲೆ ಒಂದು ಚಪಾತಿ ಹಾಕಿದ್ದೇನೆ. ಈಗ ಚಪಾತಿ ಬಿಸಿಯಾಗಿ ಬಬಲ್ಸ್ ಬರಲಿಕ್ಕೆ ಶುರು ಆಗ್ತದೆ. ಆಗ 1 ಚಮಚದಷ್ಟು ಎಣ್ಣೆ ಅಥವಾ ತುಪ್ಪ ಹಾಕ್ಬೋದು. ಯಾರಿಗೆ ಎಣ್ಣೆ ಅಥವಾ ತುಪ್ಪ ತಿನ್ನಲಿಕ್ಕೆ ಇಷ್ಟ ಇಲ್ವೋ ಅವರು ಉಪಯೋಗಿಸ್ಬೇಕಂತಿಲ್ಲ, ಹಾಗೆ ಕಾಯಿಸ್ಬೋದು. ಹೆಂಚು ತುಂಬ ಬಿಸಿ ಇರೋದ್ರಿಂದ ಇದನ್ನು ಒಂದೊಂದು ಸೈಡ್ ಬರೀ 5 ಸೆಕೆಂಡ್ ಕಾಯಿಸಬೇಕು. ಇಲ್ಲದಿದ್ದರೆ ಚಪಾತಿಯಲ್ಲಿರುವಂತಹ ನೀರಿನಂಶ ಆರಿ ಹೋಗಿ ಗಟ್ಟಿ ಆಗ್ತದೆ ಚಪಾತಿ. ಚಪಾತಿಯ ಎಲ್ಲ ಭಾಗಗಳು ಕಾಯುವ ರೀತಿಯಲ್ಲಿ ಸ್ವಲ್ಪ ತಿರುಗಿಸಿ ಕಾಯಿಸಬೇಕು. ಬೇಯದಿದ್ದರೆ ಚಪಾತಿ ಆಮೇಲೆ ಹೊಟ್ಟೆ ನೋವು ಶುರು ಆಗ್ತದೆ. ಕಬ್ಬಿಣದ ಕಾವಲಿ ಉಪಯೋಗಿಸೋದ್ರಿಂದ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಾನ್ ಸ್ಟಿಕ್ ತವ ಬಳಸಬಾರ್ದು. ಅದರ ಮೇಲಿರುವ ಕೋಟಿಂಗ್ ಆಹಾರದೊಂದಿಗೆ ಸೇರ್ತದೆ. ಗ್ಯಾಸ್ ಉರಿ ತುಂಬ ಜಾಸ್ತಿ ಅನಿಸಿದರೆ ಸ್ವಲ್ಪ ಕಡಿಮೆ ಮಾಡ್ಬೋದು. ಆದರೆ ಕಮ್ಮಿ ಉರಿಯಲ್ಲಿ ಚಪಾತಿಯನ್ನು ಯಾವತ್ತೂ ಕಾಯಿಸಬಾರ್ದು. ಮಧ್ಯಮ ಉರಿಗಿಂತ ಜಾಸ್ತಿ ಇರಬೇಕು. ಕಾವಲಿಯಲ್ಲಿ ನೋಡುವಾಗ ಗೊತ್ತಾಗ್ತದೆ ನಿಮಗೆ. ಜಾಸ್ತಿ ಹೊಗೆ ಬರ್ತಾ ಉಂಟಂತ ಹೇಳಿದರೆ ಸ್ವಲ್ಪ ಕಡಿಮೆ ಮಾಡ್ಬೋದು ಗ್ಯಾಸನ್ನು. ಆದರೆ ಮಧ್ಯಮ ಉರಿಗಿಂತ ಹೆಚ್ಚಿನ ಉರಿಯಲ್ಲಿ ಚಪಾತಿಯನ್ನು ಕಾಯಿಸಿದಾಗ ಮಾತ್ರ ಚಪಾತಿ ಮೆದುವಾಗಿ ಬರ್ತದೆ.
ನೋಡಿ ಸ್ನೇಹಿತರೆ, ಎಷ್ಟು ಸಾಫ್ಟ್ ಆದ ಚಪಾತಿ ಆಗಿದೆ ಅಂತ ಹೇಳಿ. ಯಾವ ರೀತಿ ರೋಲ್ ಮಾಡಿ ನೋಡಿದರೂ ಕೂಡ ಪ್ರತಿಯೊಂದು ಚಪಾತಿಯು ತುಂಬ ಸಾಫ್ಟಾಗಿ ಬಂದಿದೆ. ಈ ಎಲ್ಲ ಟಿಪ್ಸ್ಗಳನ್ನು ಅನುಸರಿಸಿದರೆ ಮೃದುವಾದ ಚಪಾತಿಯನ್ನು ಮನೆಯಲ್ಲಿಯೇ 10 ನಿಮಿಷದಲ್ಲಿ ಮಾಡಬಹುದು. ಸಬ್ಬಸಿಗೆ ಸೊಪ್ಪು ಹಾಗೂ ತೊಗರಿಬೇಳೆ ಹಾಕಿ ಮಾಡಿದಂತಹ ಒಂದು ದಾಲ್ ಹಾಗೂ ಚಪಾತಿಯನ್ನು ಸರ್ವ್ ಮಾಡ್ತಾ ಇದ್ದೇನೆ. ಈ ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ. ಈ ರೆಸಿಪಿ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಹಾಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.